ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಫ್ ಮೂನು ಅಂದರೆ ಅರ್ಧ ಚಂದ್ರ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಟಿದ್ದು ಖಾರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ. ನಾನು ಮೈದಾದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೈದಾ ಬಳಸಬಾರ್ದು ಅಂತಾರೆ. ಆದರೆ ಅಪರೂಪಕ್ಕೆ ಒಂದು ಸರಿ ಅಷ್ಟೇ, ನಾನು ಜಾಸ್ತಿ ಮೈದಾ ಬಳಸಲ್ಲ. ಅದಕ್ಕೆ ಸ್ವಲ್ಪ ಚಿರೋಟಿ ರವೆ, ನೀವು ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇದು ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನಾನು ಸಕ್ಕರೆನ ಸ್ವಲ್ಪ ನೋಡಿ ಈ ಥರ ಕರ್ಗಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ನೀವಿಗೆ ಸ್ವೀಟ್ ಎಷ್ಟು ಬೇಕು, ನೀವು ಎಷ್ಟು ಅಳತೆಗೆ ಮಾಡ್ಕೊಳ್ತೀರಾ ನೋಡ್ಬಿಟ್ಟು ಸಕ್ಕರೆನ ಈಗ ಈ ಥರ ನೆನೆಸ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿ, ನಂದು ಸ್ಪೆಷಲ್ ಏಲಕ್ಕಿ ಪುಡಿ, ನೀರು, ಕರಿಯೋದಕ್ಕೆ ಎಣ್ಣೆ, ಇಷ್ಟು ಬೇಕು ನೋಡಿ. ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ತೀನಿ, ಸ್ವಲ್ಪ ಸಾಕು. ನೀವು ಒಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀರಾ ಅಂದರೆ ಒಂದು 50 ಗ್ರಾಮ್ ಸಾಕು ಚಿರೋಟಿ ರವೆ. ನೀವು ಯಾವ ಬಾಣಲಿಲಿ ಮಾಡ್ತೀರಾ ಕರಿತೀರಾ ಅದನ್ನು ಅಂಟಿಸ್ಕೊಳ್ಳೋಣ. ಬೇರೆ ಬಾಣಲಿ ಎಲ್ಲ ಸುಮ್ಮನೆ ಎರಡೆರಡು ತೊಳಿಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಅದಕ್ಕೆ ಸಾಟಿ ಕೊಡೋದಕ್ಕೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಸ್ವಲ್ಪ ಸಾಕು. ನೀವು ಇದಕ್ಕೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಮನೇಲಿರೋದು ಏನು ವಸ್ತು ಇದೆ ಅದರಿಂದ ಮಾತ್ರ ಮಾಡೋದು, ಎಕ್ಸ್ಟ್ರಾ ಎಲ್ಲ ತಂದು ಮಾಡೋಕ್ಕೋಗಲ್ಲ. ಎಣ್ಣೆ ಕಾಯಿಲೆ ಇದು. ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಹೊಂದ್ಕೊಳ್ಳೋ ಥರ. ನೀವು ಇದಕ್ಕೆ ಒಂದು ಚಿಟಿಕೆ, ಹೌದೋ ಅಲ್ವೋ ಅಂಥೇಳಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ, ಜಾಸ್ತಿ ಬೇಡ. ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಯಿತು. ಈ ಕಡೆ ಎಣ್ಣೆನೂ ಬಿಸಿ ಆಯಿತು. ಎಣ್ಣೆ ತುಂಬ ಬಿಸಿ ಆಗಬೇಕು, ಹುಷಾರು. ಈ ಥರ ಹಾಕಬೇಕು. ಬಿಸಿ ಇರುತ್ತೆ, ಕೈ ಹಾಕಬೇಡಿ ಕೂಡಲೇ. ಈ ಸ್ಪೂನೇ ತೊಗೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಸಕ್ಕರೆ ಪಾಕ ಇರುತ್ತಲ್ಲ, ನಾವು ಸಕ್ಕರೆನ ಏನು ನೀರಲ್ಲಿ ನೆನೆಸ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ರೆಸಿಪಿ ಬೇಕು ಅಂದರೆ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ. ಯಾಕಂದರೆ ಬರೀ ಏಲಕ್ಕಿ ಪುಡಿ ಎಲ್ಲ ನಾನು ಹಾಕಿರೋದು, ಅದರಲ್ಲಿ ಏನೇನಿದೆ ಅಂಥೇಳಿ ನೋಡಿ. ಎಷ್ಟು ಗಮ್ಮಂತಿದೆ, ನಾವು ಕಲಿಸೋರ್ಗೆ ನಮಗೆ ಗೊತ್ತಾಗುತ್ತೆ. ಏಲಕ್ಕಿ ಪುಡಿ ತುಂಬ ಒಳ್ಳೆಯದು. ನಾನು ಅದಕ್ಕೆ ಏನೇನು ಹಾಕಿದ್ದೀನಿ ಅಂಥೇಳಿ ವೀಡಿಯೋ ಇದೆ, ಬೇಕಾದರೆ ಹೋಗಿ ನೋಡಿ. ಈ ಸಕ್ಕರೆ ಪಾಕ ಉಳಿತು ಅಂದರೆ ಬಿಸಾಡಬೇಡಿ, ನಾವು ಜ್ಯೂಸ್ಗೆಲ್ಲಕ್ಕಾದರೂ ಹಾಕ್ಕೊಳ್ಬೋದು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು, ಒಂದೇ ಸರಿ ನೀರು ಹಾಕ್ಕೊಳ್ಬೇಡಿ. ನೋಡಿ ಈ ಥರ ನಾದಿ ಸ್ವಲ್ಪ ಕಲಿಸ್ಕೊಳ್ಳಿ. ಮೈದಾ ಇಲ್ವಾ, ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿ ಇಷ್ಟಿರಲಿ. ಇದನ್ನು ನೋಡಿ, ಇದನ್ನು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು, ಸ್ವಲ್ಪ ಎಣ್ಣೆ ಒಣಗಬಾರ್ದು ಅಂಥೇಳಿ ಅಷ್ಟೇ ಸವರ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಅದು ಸೆಟ್ ಆಗೋದಕ್ಕಷ್ಟೇ. 10 ನಿಮಿಷ ಸೆಟ್ ಆಗಲಿ ಇದು. ನೋಡಿ 10 ನಿಮಿಷ ಆಯಿತು. ಇದು ನೆಂದಿದೆ. ಈಗ ಒಂದು ಸರಿ ಎಲ್ಲ ನಾದ್ಕೊಂಬಿಡೋಣ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದೊಂದು ಉಂಡೆ ತಗೊಳ್ಳಿ. ಹಾಂಡಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಆಗಕ್ಕಿಡಿ. ಈಗ ಇದನ್ನು ಲಡ್ಸ್ಕೊಳ್ಳೋಣ.
ಚಿಕ್ಕ ಮಕ್ಕಳಿಗೆಲ್ಲ ಔಷಧಿ ಹಾಕ್ತಾರಲ್ಲ ಮುಚ್ಚಳ ನೋಡಿ, ಆ ಕಪ್ಪಲ್ಲಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಆ ಚೂಪಿರೋದು ಏನಾದರೂ ಇಟ್ಕೊಳ್ಬೇಕಿತ್ತು, ನನಗೆ ಗೊತ್ತಾಗಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಂದ್ರ. ಎಣ್ಣೆ ಕಾದಿದೆ. ಇದು ಒಂದಕ್ಕೊಂದು ಅಂಟ್ಕೊಂಡಿದ್ರು ಎಣ್ಣೆಗೆ ಹಾಕಿದ ಕೂಡಲೇ ಬಿಟ್ಬಿಡುತ್ತೆ. ನೋಡಿ ಚಂದ್ರ ಹೇಗೆ ತೇಲ್ತಾ ಇದ್ದಾನೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ಲ, ಖುಷಿ ಆಯ್ತು ನನಗೆ. ಇದು ದೊಡ್ಡ ಚಂದ್ರ. ಈ ಥರ ಮಾಡ್ತಾಯಿರಿ, ಅವಾಗ ಒಂದೇ ಲೆವೆಲಾಗಿ ಕಲರ್ ಆಗುತ್ತೆ. ಇಲ್ದಿರೆ ಒಂದು ಕಡೆ ಬಿಳಿ ಒಂದು ಕಡೆ ಕೆಂಪು ಆ ಥರ ಆಗುತ್ತೆ. ಸಾಕು, ತೆಗೆದ್ಬಿಡೋಣ. ತೆಗೆದ್ಮೇಲೆ ನೋಡಿ ಈ ಥರ ಮಾಡ್ಕೊಳ್ಳಿ. ಆವಾಗ ಆ ಎಣ್ಣೆ ಅದರಲ್ಲಿ ಉಳಿಯಲ್ಲ. ಟಿಶ್ಯೂ ಹಾಕಬೇಕು ಮಾಡಬೇಕು ಅನ್ನೋದೇನೂ ಇರಲ್ಲ, ಒಂದು ಸ್ವಲ್ಪನೂ ಎಣ್ಣೆ ಇರಲ್ಲ ಈ ಥರ ಮಾಡಿಕೊಂಡ್ರೆ. ನೋಡಿ ಒಂಚೂರು ಏನಾದರೂ ಎಣ್ಣೆ ಕಾಣಿಸ್ತಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಫ್ ಮೂನ್ ಬಿಸ್ಕೆಟ್ ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಹಾಫ್ ಮೂನ್ ಬಿಸ್ಕೆಟ್ಟು, ಚಂದ್ರ ಬಿಸ್ಕೆಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದು ಚಂದ್ರ ಕಾಣಿಸ್ತಾನೆ, ಒಂದೊಂದು ಚಂದ್ರ ಕಾಣಿಸಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇದರಲ್ಲೆಲ್ಲ ದೊಡ್ಡ ಚಂದ್ರ ಇದ್ದ ನೋಡಿ, ಇದು ದೊಡ್ಡ ಚಂದ್ರ, ಇದು ಪುಟ್ಟು ಚಂದ್ರ ನೋಡಿ. ನೋಡಿದ್ರ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ಹಾಫ್ ಮೂನ್ ಬಿಸ್ಕೆಟ್ಟು ಹೇಗೆ ಮಾಡೋದು ಅಂತ ನೋಡಿದ್ರಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.